ಸ್ಟೇಡಿಯಂನಲ್ಲಿ ನಡೆದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಮಳೆರಾಯ ಪದೇ ಪದೇ ಅಡ್ಡಿ ಮಾಡುವ ಮೂಲಕ ಪಂದ್ಯವನ್ನ ಡಿಎಲ್ಎಸ್ ನಿಯಮದ ಅಡಿ 19 ಓವರ್ಗಳಿಗೆ ಸೀಮಿತ ಮಾಡಲಾಯಿತು. ಆರ್ಸಿಬಿಗೆ ಮಹತ್ವದ ಪಂದ್ಯವಾಗಿದ್ದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ನಿಗದಿತ 19 ಓವರ್ಗೆ 3 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. ಈ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿ 19 ಓವರ್ಗೆ 6 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸುವ ಮೂಲಕ 10 ರನ್ಗಳಿಂದ ಸೋಲ್ಬೇಕಾಯಿತು. ಈ ಮೂಲಕ ಆರ್ಸಿಬಿ ಸತತ 2ನೇ ಸೋಲನ್ನ ಅನುಭವಿಸಿದರೆ ಕೊನೆಗೂ ಲಕ್ನೋ ಗೆಲುವಿನ ರುಚಿ ಕಾಣ್ತು. ಈ ಸೋಲಿನ ನಂತರ ಆರ್ಸಿಬಿ ಪ್ಲೇ ಆಫ್ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಆರ್ಸಿಬಿ ತಂಡ ಲಕ್ನೋ ವಿರುದ್ಧ ಸೋಲುವ ಮೂಲಕ ಸತತ 2ನೇ ಸೋಲನ್ನ ಅನುಭವಿಸಿದೆ. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಲ್ಲಿ ತನಕ ಆಡಿರೋ 10 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದು 4ರಲ್ಲಿ ಸೋಲುವ ಮೂಲಕ 12 ಅಂಕಗಳೊಂದಿಗೆ ಐಪಿಎಲ್ 2026ರ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ 14 ಅಂಕಗಳೊಂದಿಗೆ ಎಸ್ಆರ್ಎಚ್ ಇದ್ರೆ ನಂತರ 2ನೇ ಸ್ಥಾನದಲ್ಲಿ 13 ಅಂಕಗಳೊಂದಿಗೆ ಪಿಬಿಕೆಎಸ್ ಇದೆ. ಈಗ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ತಗೋಬೇಕು ಅಂದ್ರೆ ಉಳಿದ 4 ಪಂದ್ಯಗಳಲ್ಲಿ ಕನಿಷ್ಠ 2 ಪಂದ್ಯ ಗೆದ್ರೆ 16 ಅಂಕ ಆಗತ್ತೆ. ಪ್ಲೇ ಆಫ್ಗೆ 16 ಅಂಕ ಸಾಕು. ಆದರೆ ಸದ್ಯದ ಅಂಕಪಟ್ಟಿಯಲ್ಲಿ ಆರ್ಸಿಬಿ ಜೊತೆಗೆ ರಾಜಸ್ಥಾನ್ ರಾಯಲ್ಸ್, ಗುಜರಾತ್ ಟೈಟನ್ಸ್ ಕೂಡ 12 ಅಂಕ ಹೊಂದಿರೋ ಕಾರಣ ಆರ್ಸಿಬಿ 3 ಪಂದ್ಯ ಗೆದ್ರೆ 18 ಅಂಕದೊಂದಿಗೆ ಈಸಿಯಾಗಿ ಪ್ಲೇ ಆಫ್ಗೆ ಲಗ್ಗೆ ಇಡುತ್ತೆ. ಅದೇ ರೀತಿ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ತಲುಪೋದಕ್ಕೆ ಸದ್ಯದ ಲೆಕ್ಕಾಚಾರದಲ್ಲಿ ಬೇರೆ ಯಾವುದೇ ತಂಡದ ಸೋಲು ಅಥವಾ ಗೆಲುವು ದೊಡ್ಡ ಅಡ್ಡಿ ಆಗೋದಿಲ್ಲ. ಆದರೆ ಆರ್ಆರ್ ಹಾಗೆ ಜಿಟಿ ತಂಡಗಳಲ್ಲಿ ಯಾವುದೇ ತಂಡ ಸೋತ್ರೆ ಅದು ಆರ್ಸಿಬಿಗೆ ಸ್ವಲ್ಪ ಲಾಭ ಆಗುತ್ತೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟರ್ಸ್ ಎಡವಿದ್ರು ಅಂತಾನೆ ಹೇಳಬಹುದು. ಲಕ್ನೋ ಕೊಟ್ಟಂತ ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿಗೆ ಆರಂಭದಲ್ಲೇ ಆಘಾತ ಎದುರಾಯಿತು. ಬೆಥಲ್ ಕೇವಲ 4 ರನ್ ಗಳಿಸಿ ಔಟ್ ಆದ್ರೆ ವಿರಾಟ್ ಕೊಹ್ಲಿಯನ್ನ 0ಗೆ ಪ್ರಿನ್ಸ್ ಯಾದವ್ ಬೋಲ್ಡ್ ಮಾಡಿಬಿಟ್ರು. ನಂತರ ಪಡಿಕಲ್ 34, ಪಾಟಿದಾರ್ ಒಬ್ರು 61 ರನ್ ಆಡಿದ್ದನ್ನ ಬಿಟ್ರೆ ಮಿಕ್ತವರೆಲ್ಲ ಓಕೆ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ರು. ಜಿತೇಶ್ ಶರ್ಮಾ ಅಂತೂ ಕಳೆದ 3-4 ಮ್ಯಾಚ್ಗಳಿಂದ ಫೇಲ್ಯೂರ್ ಆಗ್ತಿದ್ದಾರೆ. ಕೇವಲ 1 ರನ್ ಗಳಿಸಿದ್ರು. ಟಿಮ್ ಡೇವಿಡ್ 17 ಎಸೆತದಲ್ಲಿ 3 6 4 4 ಸಹಿತ 40 ರನ್ ಸಿಡಿಸಿ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡೋ ರೀತಿ ಕಾಣಿಸಿದ್ರು. ಆದರೆ ಔಟ್ ಆದ್ಮೇಲೆ ಅಂತಿಮವಾಗಿ ಕೃಣಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್ ಟಾರ್ಗೆಟ್ ರೀಚ್ ಆಗೋಕೆ ಪ್ರಯತ್ನ ಪಟ್ಟರು ಕೂಡ ಅವರಿಂದ ಆಗ್ಲಿಲ್ಲ. ಇದರಿಂದ ಆರ್ಸಿಬಿ ಲಕ್ನೋ ವಿರುದ್ಧ 10 ರನ್ಗಳ ಸೋಲನ್ನ ಅನುಭವಿಸಬೇಕಾಯಿತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.